ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ನಾನು ನಿಮ್ಮನ್ನು ಹಂಚಿಕೊಳ್ಳಲು ಒಂದು ವಿಷಯ ವಸ್ತುವನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದೇನೆ. ಅದು ಕರ್ನಾಟಕ ಇತಿಹಾಸ. ಮೊದಲಿಗೆ ನೋಡ್ಕೊಂಡು ಬರುವ ನಮ್ಮ ಕರ್ನಾಟಕದ ಬಗ್ಗೆ ನಮಗೆಷ್ಟು ಹೆಮ್ಮೆ ಇದೆ, ನಾವೆಷ್ಟು ತಿಳ್ಕೊಂಡಿದ್ದೇವೆ ಅಂಥೇಳಿ. ಕರುನಾಡು ಎಂದು ಕರೆಯಲ್ಪಡುವ ಕರ್ನಾಟಕ ಭಾರತದ ನೈಋತ್ಯ ಪ್ರದೇಶದ ರಾಜ್ಯವಾಗಿದೆ. ರಾಜ್ಯಗಳ ಮರು ಸಂಘಟನೆ ಕಾಯ್ದೆ ಅಂಗೀಕಾರದೊಂದಿಗೆ ಇದನ್ನು ನವೆಂಬರ್ 1, 1956ರಂದು ರಚಿಸಲಾಯಿತು. ಮೂಲತಃ ಮೈಸೂರು ರಾಜ್ಯ ಎಂದು ಕರೆಯಲ್ಪಡುವ ಇದನ್ನು 73ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ರಾಜ್ಯವು ಕರ್ನಾಟಕ ಪ್ರದೇಶಕ್ಕೆ ಅನುರೂಪವಾಗಿದೆ. ಇದರ ರಾಜಧಾನಿ ಮತ್ತು ದೊಡ್ಡ ನಗರ ಬೆಂಗಳೂರು. ಕರ್ನಾಟಕವು ಕರು ಮತ್ತು ನಾಡು ಎಂಬ ಕನ್ನಡ ಪದಗಳಿಂದ ಬಂದಿದೆ. ಇದರ ಅರ್ಥ ಎತ್ತರದ ಭೂಮಿ, ರಾಜ್ಯದ ಬಯಲು ಸೀಮೆ. ಪ್ರದೇಶ ಕಂಡುಬರುವ ಕಪ್ಪು ಹತ್ತಿ ಮಣ್ಣನ್ನು ಉಲ್ಲೇಖಿಸಿ ಕರುನಾಡು ಎಂದರೆ ಕಪ್ಪು ಮತ್ತು ನಾಡು ಅಂದರೆ ಪ್ರದೇಶ ಎಂದು ಸಹ ಓದಬಹುದು. ಕೃಷ್ಣಾ ನದಿ ದಕ್ಷಿಣಕ್ಕೆ ಪೆನಿಸುಲರ್ ಭಾರತದ ಎರಡೂ ಬದಿಗಳನ್ನು ವಿವರಿಸಲು ಬ್ರಿಟಿಷರು ಕರ್ನಾಟಕ, ಕೆಲವೊಮ್ಮೆ ಕಾರ್ನಾಟಿಕ್ ಎಂಬ ಪದವನ್ನು ಬಳಸಿದರು. ಕರ್ನಾಟಕವು ಪಶ್ಚಿಮಕ್ಕೆ ಲಕ್ಷದ್ವೀಪ ಸಮುದ್ರ, ವಾಯುವ್ಯಕ್ಕೆ ಗೋವಾ, ಉತ್ತರಕ್ಕೆ ಮಹಾರಾಷ್ಟ್ರ, ಈಶಾನ್ಯಕ್ಕೆ ತೆಲಂಗಾಣ, ಪೂರ್ವಕ್ಕೆ ಆಂಧ್ರಪ್ರದೇಶ, ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಕೇರಳದಿಂದ ಗಡಿಯಾಗಿದೆ. ಇತರ 4 ದಕ್ಷಿಣ ಭಾರತದ ಸಹೋದರಿ ರಾಜ್ಯಗಳೊಂದಿಗೆ ಭೂಗಡಿಯನ್ನು ಹೊಂದಿರುವ ಏಕೈಕ ದಕ್ಷಿಣ ರಾಜ್ಯವಾಗಿದೆ. ನಮ್ಮ ಈ ಕರ್ನಾಟಕ ರಾಜ್ಯವು 19,11791 ಚದರ ಕಿಲೋಮೀಟರ್ ಅಂದರೆ 74,051 ಚದರ ಮೈಲಿ ಅಥವಾ ಭಾರತದ ಭೌಗೋಳಿಕ ಪ್ರದೇಶದ 5.83% ಇದು ಒಳಗೊಂಡಿದೆ. ವಿಸ್ತೀರ್ಣದಲ್ಲಿ ಇದು 6ನೇ ಅತಿ ದೊಡ್ಡ ಭಾರತ ರಾಜ್ಯ. 11ರ ಜನಗಣತಿಯಲ್ಲಿ 61,13,704 ನಿವಾಸಿಗಳೊಂದಿಗೆ ಕರ್ನಾಟಕವು 31 ಜಿಲ್ಲೆಗಳನ್ನು ಒಳಗೊಂಡಿರುವ ಜನಸಂಖ್ಯೆ ಪ್ರಕಾರ 8ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಭಾರತದ ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದಾದ ಕನ್ನಡವು ರಾಜ್ಯದ ಅತ್ಯಂತ ವ್ಯಾಪಕವಾಗಿ ಮಾತನಾಡುವ ಮತ್ತು ಅಧಿಕೃತ ಭಾಷೆಯಾಗಿದೆ. ಇದರ ಅಲ್ಪಸಂಖ್ಯಾತರ ಭಾಷೆಗಳು ಉರ್ದು, ಕೊಂಕಣಿ, ಮರಾಠಿ, ತುಳು, ತಮಿಳು, ತೆಲುಗು, ಮಲಯಾಳಂ, ಕೊಡವ ಮತ್ತು ಬ್ಯಾರಿ ಸಂಸ್ಕೃತವನ್ನು ಪ್ರಧಾನವಾಗಿ ಮಾತನಾಡುವ ಭಾರತದಲ್ಲಿನ ಕೆಲವು ಹಳ್ಳಿಗಳನ್ನು ಕರ್ನಾಟಕವೂ ಕೂಡ ಒಳಗೊಂಡಿದೆ. ಹಾಗಾಗಿ ನಮ್ಮ ರಾಜ್ಯದ ಪ್ರಾಚೀನತೆ ನೋಡ್ಕೊಂಡು ಬರುವ ಕರ್ನಾಟಕದ ಮೊದಲ ಉಲ್ಲೇಖವು ಪಾಣಿನಿಯ ಕೃತಿಯಲ್ಲಿದೆ. ಅಲ್ಲಿ ಅವರು ಕರ್ನಾಟಕವನ್ನು ಜನರ ಗೋತ್ರ ಎಂದು ಕರೆಯುತ್ತಾರೆ. ಮಹಾಭಾರತದಲ್ಲಿ ಮೊದಲ ಬಾರಿಗೆ ಕರ್ನಾಟಕವನ್ನು ಒಂದು ಭೂಪ್ರದೇಶವಾಗಿ ಉಲ್ಲೇಖಿಸಲಾಗಿದೆ. ಸಂಯೋಜನೆಯು ಪ್ರಾಚೀನತೆ ಕನಿಷ್ಠ 2000 ವರ್ಷಗಳಷ್ಟು ಹಿಂದಕ್ಕೆ ಕೊಂಡೊಯ್ಯಲಾಗಿದೆ. ಮಾರ್ಕಂಡೇಯ ಪುರಾಣ, ಭಾಗವತ ಮತ್ತು ವರಾಹ ಮಿಹಿರನ ಬೃಹತ್ ಸಂಹಿತೆ, ಹಳೆಯ ಸಂಸ್ಕೃತ ಗ್ರಂಥಗಳಲ್ಲಿ ಕರ್ನಾಟಕವನ್ನು ಪೂರ್ವ ಪ್ರಮುಖವಾಗಿ ಉಲ್ಲೇಖಿಸಲಾಗಿದೆ. ಹಾಗೆ ಪ್ರಾಚೀನ ತಮಿಳು ಕೃತಿಗಳು ಈ ನೆಲದ ಜನರನ್ನು ಕರುನಾಡರು ಮತ್ತು ಕರುನಾಟಕರು ಎಂದು ಉಲ್ಲೇಖಿಸಿವೆ. ಕದಂಬ ವಿಷ್ಣುವರ್ಮನ ಬೀರೂರು ಫಲಕಗಳು ಶಾಂತಿವರ್ಮನ ಇಡೀ ಕರ್ನಾಟಕ ಪ್ರದೇಶದ ಒಡೆಯ ಎಂದು ಹೇಳುತ್ತದೆ. ದಾಖಲೆ ಹೆಸರಿನ ಮೊದಲ ಶಾಸನ ಉಲ್ಲೇಖವಾಗಿದೆ. ಸಂಸ್ಕೃತ ಕವಯತ್ರಿ ವಿಜಯಾಂಕ ತನ್ನನ್ನು ಕರ್ನಾಟಕ ರಾಜಪ್ರಿಯ ಎಂದು ಕರೆದುಕೊಂಡಳು ಮತ್ತು ಅವಳು ಚಾಲುಕ್ಯ ರಾಣಿಯಾಗಿದ್ದಳು. ವಾತಾಪಿಯ ಚಾಲುಕ್ಯರ ಸೈನ್ಯವನ್ನು ರಾಷ್ಟ್ರಕೂಟರ ಶಾಸನಗಳಲ್ಲಿ ಕರ್ನಾಟ ಬಲ ಎಂದೇ ಕರೆಯಲಾಗಿದೆ. 11ನೇ ಶತಮಾನಕ್ಕೆ ಸೇರಿದ ಜಾಬಾದ ಶ್ರೀ ವಿಜಯ ಈರ್ಲಿಂಗ ಎಂಬ ರಾಜನ ಸಾಗರೋತ್ತರ ಶಾಸನವು ಕರ್ನಾಟಕ ಸೇರಿದಂತೆ ಅನೇಕ ದೇಶಗಳ ವ್ಯಾಪಾರಿಗಳು ಜಾವಾ ದ್ವೀಪದಲ್ಲಿ ವ್ಯಾಪಾರಕ್ಕೆ ಬಂದರು ಎಂದು ಹೇಳುತ್ತದೆ. ಹೀಗಾಗಿ ಈ ಭೂಮಿಯನ್ನು
ಉತ್ತರ ಭಾರತದಲ್ಲಿ ಮಾತ್ರವಲ್ಲದೆ ದಕ್ಷಿಣ ಮತ್ತು ಸಾಗರೋತ್ತರಗಳಲ್ಲಿಯೂ ಕೂಡ ಸಾಕಷ್ಟು ಹಿಂದಿನಿಂದಲೂ ಕರ್ನಾಟಕ ಎಂದು ಕರೆಯಲಾಗುತ್ತಿತ್ತು. ದ್ರಾವಿಡ ಗುಂಪಿನ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಕನ್ನಡವೂ ಸೇರಿದೆ. ಇದು ಅತ್ಯಂತ ಹಳೆಯ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿದೆ. ಕರ್ನಾಟಕದಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಶಾಸನಗಳಲ್ಲಿ ಕಂಡುಬರುವ ಈಶೀಲ ಎಂಬ ಪದ ಪ್ರೊಫೆಸರ್ DL ನರಸಿಂಹಾಚಾರ್ ರವರ ಪ್ರಕಾರ ಕನ್ನಡ ಪದವಾಗಿದೆ. ಇದರ ಅರ್ಥ ಈಶೀಲ ಎಂದರೆ ಬಾಣವನ ಏಸೀರಿ ಎಂದರ್ಥ. ಇವೆಲ್ಲವೂ ಕರ್ನಾಟಕದ ಸ್ಥಳಗಳಷ್ಟೇ ಅಲ್ಲ, ಕನ್ನಡದ ಮೂಲದ ಹೆಸರುಗಳು ಕೂಡ ಹೌದು. ಕರ್ನಾಟಕದ ಇತಿಹಾಸದ ಮೂಲಗಳಂತ ನಾವು ಹೇಳಿದರೆ ಶಾಸನಗಳು, ನಾಣ್ಯಗಳು, ಹಲವಾರು ಕೈಪಿಯಾತುಗಳು, ಬಕೈರುಗಳು, ಕ್ರಾನಿಕಲ್ಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಬರೆಯಲಾದ ಹೇಳುವ ಸಾಹಿತ್ಯದ ಮೂಲಗಳಾಗಿವೆ. ಧನ್ಯವಾದಗಳು. ಮುಂದಿನ ಸಂಚಿಕೆಗಳು ನೀಡ್ತಾ ಇದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೆಂಬಲ ಸೂಚಿಸಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.